ಈ ಭೂಮಿ ಮೇಲಾಗುವಂತಹ ಬಹುತೇಕ ಗಲಾಟೆಗಳಿಗೆ ಹೊಡೆದಾಟಗಳಿಗೆ ಕಾರಣವೇ ಹೆಣ್ಣು ಹೊನ್ನು ಮಣ್ಣು. ನೋಡಿ, ಚಾಮರಾಜನಗರದಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿದೆ. ಭೂಮಿ ವಿಚಾರಕ್ಕೆ ಡೆಡ್ಲಿ ಅಟ್ಯಾಕ್ ಆಗಿಬಿಟ್ಟಿದೆ ಅಂತೆ. ಕೇವಲ ಒಂದೇ ಒಂದು ಗುಂಟೆ ಜಾಗಕ್ಕಾಗಿರುವಂತಹ ಅಟ್ಯಾಕ್ ಇದು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೆಟ್ಟಹಳ್ಳಿಯಲ್ಲಿ ಘಟನೆ ನಡೆದಿದೆ. ಬೆಟ್ಟಹಳ್ಳಿ ಸಿದ್ದರಾಜು ಹಾಗೂ ಅದೇ ಗ್ರಾಮದ ಮಲ್ಲು ಅಲಿಯಾಸ್ ಲಾಂಗ್ ಮಲ್ಲು ನಡುವೆ ಜಮೀನಿನ ವಿಚಾರಕ್ಕೆ ವ್ಯಾಜ್ಯ ಇತ್ತಂತೆ. ಇದೇ ವಿಚಾರವಾಗಿ ಜುಲೈ 27ರಂದು ಇವರಿಬ್ಬರ ನಡುವೆ ಒಂದು ಗುಂಟೆ ಜಾಗಕ್ಕೆ ಖ್ಯಾತೆ ಶುರುವಾಗ್ಬಿಟ್ಟಿದೆ. ಅಲ್ಲದೆ ಆ ಜಾಗವನ್ನು ತೆರವು ಕೂಡ ಮಾಡಿಸಲಾಗಿತ್ತಂತೆ. ಜಾಗ ನಮ್ದು ಅಂತ ಹೇಳಿ ಪ್ರಶ್ನಿಸಿದಂತಹ ಸಿದ್ದರಾಜುಗೆ ಉಲ್ಟಾ ಮಚ್ಚಿನಿಂದ ಮುಖಕ್ಕೆ ಹಲ್ಲೆ ಮಾಡಿಬಿಟ್ಟಿದ್ದಾನೆ. ಇಷ್ಟೆಲ್ಲ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ಗಾಯಾಳು ಸಿದ್ದರಾಜುಗೆ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಇನ್ನು ನೆಪ ಮಾತ್ರಕ್ಕೆ FIR ಅನ್ನು ದಾಖಲಿಸಿಕೊಂಡಿದ್ದಾರೆ ಗುಂಡ್ಲುಪೇಟೆ ಟೌನ್ ಪೊಲೀಸರು ಅಂಥೇಳಿ ಆರೋಪಿಯನ್ನು ಬಂಧಿಸದೇ ಇರೋದು ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಪೊಲೀಸರು ಹಣ ಪಡೆದಿರುವ ಹಿನ್ನೆಲೆಯಲ್ಲಿ ಲಾಂಗ್ ಮಲ್ಲುನ ಬಂಧಿಸ್ತಿಲ್ಲ ಅಂಥೇಳಿ ಈಗ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ.